ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು, ಪ್ರೀತಿ ಕೊಂದ ಕಲೆಗಾತಿ, ಈ ಕತೆಗೆ ಅವಳೆ ಸ್ಫೂರ್ತಿ. ಯಾರಪ್ಪ ಇದೆಲ್ಲ? ಸರ್ಸೆ ಸರ್ಸೆ ಸರ್ಗ ನೀನು ಸರ್ಸೆ, ಏನ್ ಸಖತ್ತಾಗಿದೆ. ನವೀನನಿಗೆ ನಮ್ಮ ಕೇರಳ ಆಂಟಿ ಅಂದಿ ಇದೆಯಲ್ಲ, ಅದ್ರ ಮೇಲೆ ಮುಜ್ಜೆ ಕುಚ್ಚು ಕುಚ್ಚು ಹೋಗಯ್ಯ ಅಂತ ಲವ್ ಆಗ್ಬಿಟ್ಟಿದೆ. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಓ ನವಿಲೆ ಹೆಣ್ಣವಿಲೆ, ಓ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ. ಚಂದ ಆಡ್ತೀನಲ್ಲ ನಾನು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಒಂದು ವಿಚಾರ ಮಾತನಾಡಬಾರ್ದು, ಅದ್ರ ಬಗ್ಗೆ ಧ್ವನಿನೇ ಎತ್ತಬಾರ್ದು ಅಂದ್ಕೊಂಡಿದ್ದೆ. ಒಬ್ಬ ವ್ಯಕ್ತಿಯ ಬಗ್ಗೆ, ನಮ್ಮ ಪಕ್ಕದ ಮನೆ ಪದ್ಮಳ ಬಗ್ಗೆ ಧ್ವನಿ ಎತ್ತಬಾರ್ದು. ಎಲ್ಲೋ ಅಂದಿ ಥರ ಗೊಯ್ ಅಂದ್ಕೊಂಡು ಹೋಗ್ತಾ ಇರ್ತಾಳೆ, ಬಿಡೋನು ಅಂದ್ಕೊಂಡಿದ್ದೆ. ಆದರೆ ಅವಳು ಬಿಡ್ತಾ ಇಲ್ಲ ನನ್ನ. ಜ್ವಾಲಾಮುಖಿ ಚಾನಲ್ ಸೈಲೆಂಟ್ ಆಗಿದ್ದಾನೆ. ಸೈಲೆಂಟ್ ನೀನು ಮಾಡಿರೋದಲ್ಲಮ್ಮ, ನಿನ್ನ ಬಗ್ಗೆ ನಾನು ಮಾತನಾಡೋಕ್ಕೆ ಹಿಂಸೆ ಆಗ್ತಿದೆ. ಒಬ್ಬ ಹೆಣ್ಮಕ್ಳ ಯಾವ ಥರ ನಾನು ಬೈಬೇಕೋ ಬಿಡಬೇಕೋ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಒಬ್ಬ ಹೆಣ್ಮಗಳನ್ನು ತೇಜವಾದೆ ಮಾಡಬಾರ್ದಂತ ಎಷ್ಟೇ ತಪ್ಪು ಮಾತನಾಡಿದ್ರು ಹೊಟ್ಟೆಯಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೆ. ಆದರೆ ನೀನು ಪದೇ ನನ್ನ ಹೆಸರನ್ನು ಎತ್ಕೊಂಡಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅಂತಹ ವಿಡಿಯೋ ಸಮೇತ ಆಗ್ತಾಯಿದ್ದೀನಿ. ನಮಸ್ಕಾರ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸ್ನೇಹಿತರೆ, ತಮಿಳುನಾಡಿಂದ ಬಂದಿರುವಂತಹ ಕೂಲಿ ಕಾರ್ಮಿಕ ನವೀನ, ಫೇಸ್ಬುಕ್ ಫೇಕ್ ID ನವೀನನಿಗೆ ನಮ್ಮ ಕೇರಳ ಆಂಟಿ ಅಂದಿ ಇದೆಯಲ್ಲ, ಅದ್ರ ಮೇಲೆ ಮುಜ್ಜೆ ಕುಚ್ಚು ಕುಚ್ಚು ಹೋಗಯ್ಯ ಅಂತ ಲವ್ ಆಗ್ಬಿಟ್ಟಿದೆ. ಈ ಕೇರಳ ಅಂದಿಗೆ ಈ ಕೂಲಿ ಕಾರ್ಮಿಕ ನವೀನನಿಗೆ ಲವ್ ಆಗಿರೋದು ಪಾಪ ಕೇರಳ ಆಂಟಿಗೆ ಅರ್ಥ ಆಗಿಲ್ಲ. ಕೇರಳ ಆಂಟಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಕನಕ ಕನಕ ಅಂತ ಹಾಡು ಹೇಳ್ತಾರೆ. ಜನುಮದ ಜೋಡಿ ನೀನೆ ಕನಕ ಕನಕ ಅಂತ. ಇದನ್ನ ನೋಡಿದ ನಮ್ಮ ತಮಿಳ್ನಾಡು ಕೂಲಿ ಕಾರ್ಮಿಕ ನವೀನನಿಗೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಏನಿದು, ನನ್ನ ಒಂದು ಕೇರಳ ಆಂಟಿ ಈ ರೀತಿಯಾಗಿ ಹೋಗಿ ಅವನ್ ಯಾವನಿಗೋ ಜನುಮದ ಜೋಡಿ ನೀನೆ ಕನಕ ಕನಕ ಅಂತ ಇದ್ದಾಳಲ್ಲ ಅಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಒಂದು ಐಡಿಯಾ ಕೊಡ್ತಾನೆ. ನೋಡು, ಅವ್ನು ನೋ ಅಂತ ಹೇಳ್ಬಿಡಿದಾನೆ ನಿನ್ಗೆ, ನೀನು ಅವನ್ನ ಬಿಟ್ಬಿಡ್ಬೇಕು ಅಂದ್ರೆ ಆಂಟಿಗೆ ಮೋಟಿವೇಶನ್ ಕೊಡ್ಬೇಕು. ಅದಕ್ಕೆ ಇವನೊಂದು ಸುಳ್ಳು ಕತೆ ಕಟ್ತಾನೆ. ಸುಳ್ಳು ಕತೆ ಕಟ್ಬಿಟ್ಟು ಪಾಪ ಅದ್ಯಾರೋ ಆ ಯುವಕನ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಆಪಾದನೆಗಳನ್ನ ಹೊರಿಸ್ತಾನೆ. ಅದನ್ನ ನಂಬಿರೋ ನಮ್ಮ ಕೇರಳ ಆಂಟಿ ಏನ್ ಮಾಡ್ತಾಳೆ, ಇಮಿಡಿಯೇಟ್ ಆಗಿ ರೋಚಿಗೆದ್ಬಿಟ್ಟು ಈ ಹಂದಿ ಇರತ್ತಲ್ಲ, ಕೊಚ್ಚೆ ಹಂದಿ ಹಿಂಗ ಒರ್ಲಾಡತ್ತಲ್ಲ ಕೆಸರಲ್ಲಿ ಬಿದ್ಬಿಟ್ಟು, ಆ ತರ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು, ಅದ್ರಲ್ಲೂ ಯೂಟ್ಯೂಬಲ್ಲಿ ಕೇಳ್ಬೇಡ ಇವಳು ಗೋಳು. ಬೆಳಿಗ್ಗೆ ಎದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಾಳೆ. ಕೆಲ್ಸಕ್ಕೆ ಹೋಗೋ ಮೊದ್ಲು ವಿಡಿಯೋ ಮಾಡ್ತಾಳೆ. ನನಗ್ ಬ್ಲೂ ಕಲರ್ ಇಷ್ಟ ಅಂತಾಳೆ, ಅವನಿಗೂ ಬ್ಲೂ ಕಲರ್ ಇಷ್ಟ ಅಂತಾಳೆ. ಇದನ್ನೆಲ್ಲ ನೋಡ್ಕೊಂಡು ಪಾಪ ನವೀನನ ಕೂಲಿ ಕಾರ್ಮಿಕನ ಹೊಟ್ಟೆ, ಮೊದ್ಲೇ ನೊಂದು ಬೆಂದ ಜೀವ, ಕೂಲಿ ಕಾರ್ಮಿಕನ ಜೀವ. ಅವ್ರ ತೋಟದಲ್ಲಿ ಅಡಿಕೆ ಎಕ್ಬೇಕು, ಇವ್ರ ಮನೆ ಹತ್ರ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕು, ಎಷ್ಟು ಕೆಲ್ಸ ಇರತ್ತೆ ಆ ನವೀನನ್ಗೆ. ಅದ್ರ ಒಂದು ಬಿಡುವಿನ ಸಮಯದಲ್ಲಿ ಬಂದು ಈ ಕೇರಳ ಆಂಟಿಗೆ ಒಂದು ಲೈನ್ ನೋಡ್ಕೊಂಡ್ರೆ, ಈ ಕೇರಳ ಆಂಟಿ ನೋಡಿದ್ರೆ ಅದ್ ಯಾರಿಂದೇನೋ ಹೋಗೋದು ಸರಿನಾ ಗುರು? ಸರಿ, ಇಷ್ಟಿರುವಾಗ್ಲೇ ಈ ಮಧ್ಯೆ ಕೇರಳ ಆಂಟಿಯ ಈ ಎಲ್ಲ ನಾಟಕಗಳನ್ನ ಬೆಳಗ್ಗೆಯಿಂದ ನನಗೆ ಗಮನಿಸಿ ಸಾಕಾಗೋಗ್ಬಿಡ್ತು. ನಂಗೇನ್ ಅನ್ನಿಸ್ತು ಅಂದ್ರೆ, ಈ ಕೇರಳ ಆಂಟಿನ ಮೋಟಿವೇಶನ್ ಮಾಡಿರೋದ್ರಲ್ಲಿ ಯಾರಿಗೆ ನವೀನ ಇದಾನಲ್ಲ ಅವನಿಗೆ ಮಾತ್ರ ಈ ತರ ಕಾಣಿಸ್ತಾ ಇರ್ಬೋದು. ರೋಡಿಗಿಳೆ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ, ಟಪಾಂಗುಚ್ಚಿ ಆಡು ಬಾರೆ ಅಂತ ಅವನ್ ಮೈಂಡ್ ಎಲ್ಲ ಈ ಸಾಂಗ್ ಓಡ್ತಾ ಇದೆ. ನಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಒಂದು ಹಳೆ ಹಂದಿ, ವಯಸ್ಸಾಗೋಗಿರೋ ಹಂದಿ ಕೆಸರಲ್ಲಿ ಬಿದ್ದು ಪಚ 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 ಅಂತ ಗಲೀಜ್ ಮಾಡ್ತಾ ಇರೋಂಗ್ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟು ಇದಾಗಿ ನಾನು ಮಾತಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಈಗ್ಲಾದ್ರೂ ಆಕೆಯ ಮನಸ್ಥಿತಿ, ಆಕೆಯ ಬಿಹೇವಿಯರು ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಆಕೆ ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಯಾರೋ ಈ ನವೀನನ್ ಅಂತ ಚಿಲ್ಲರೆ ಹುಡುಗರು ಆ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಈಕೆಗೆ ದಿಕ್ಕು ತಪ್ಪಿಸುವಂತಹ ಮೆಸೇಜ್ಗಳನ್ನ ಮೆಸೆಂಜರ್ ಅಲ್ಲಿ ಕಳಿಸ್ತಾರೆ. ದಿಕ್ಕು ತಪ್ಪಿಸುವಂತ ಮೆಸೇಜ್ಗಳು. ಅವರ ನಂಬರ್ ಕೂಡ ಈಕೆ ಕೊಡಲ್ಲ, ಸ್ಕ್ಯಾನರ್ ಹಾಕಿ ದುಡ್ಡು ವಸೂಲಿ ಮಾಡ್ಕೋತಾರೆ ಇವಳ ಹತ್ರ. ಏನು ತುಂಬಾ ದುಡ್ಡಲ್ಲ, ದುಡ್ಡು ಅಂತ ಹೇಳಿದ್ರೆ 15,000 ರೂಪಾಯಿಗಳು ಅಲ್ಲ. ದುಡ್ಡು ಅಂದ್ರೆ 20 ರೂಪಾಯಿ 30 ರೂಪಾಯಿಗೆ ಈ ನವೀನ ಇದಾನಲ್ಲ, ಇವನು ಕಿಡಿಗೇಡಿ ಕೆಲಸ ಮಾಡ್ತಾನೆ. ನಿನ್ ಲವ್ ನಾನ್ ಸೆಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು. ಇವನು ಪಾಪ ಭಗ್ನ ಪ್ರೇಮಿ ನವೀನ, ಕೂಲಿ ಕಾರ್ಮಿಕ, ಹೇಳ್ಕೊಳಂಗಿಲ್ಲ. ಹೇಳಿದ್ರೆ ಆಂಟಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನವೀನನ ವಿರುದ್ಧ ರೋಚಿಗೆದ್ದು ಬಿಟ್ರೆ, ಕೊಚ್ಚೆ ಎಲ್ಲ ಮುಖ ಕಾರ್ಬಿಟ್ರೆ ನವೀನನಿಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಪ್ರೀತಿ. ಹಂದಿ ಮೇಲೆ ಕಣ್ರಿ, ಹಂದಿಗೂ ಫ್ಯಾನ್ಸ್ ಇದಾರೆ ಅಂದ್ರೆ ನಾನೇ ಆಶ್ಚರ್ಯ ಪಟ್ಬಿಟ್ಟೆ. ಯಾಕೋ ನವೀನ ನಿನಗೆ ಈ ನಾಯಿ ಪಾಡು, ಒಳ್ಳೆ ಕ್ರಾಸ್ ಬಿಡ್ತಾರ ಆಡ್ತೀಯಲ್ಲ, ಹೋಗಿ ನಿನಗೆ ಇನ್ಯಾರು ಸಿಗ್ಲಿಲ್ವಾ? ಈ ಹಂದಿ ಮೇಲೆನೆ ಕ್ರಶ್ ಆಗ್ಬೇಕಾ ನಿನಗೆ? ಚಟ್ನಿ ಮಾಡ್ಬಿಡ್ತಾಳೆ ಅವಳು, ಚಟ್ನಿ ಮಾಡ್ಬಿಡ್ತಾಳೆ. ವಯಸ್ಸಾದ ಹಂದಿ ನಿನ್ನನ್ ಕಚ್ಚಲ್ಲ, ನಿನ್ ಮೇಲೆ ಬಿದ್ದು ಒರ್ಲಾಡ್ಬಿಡ್ತಾಳೆ. ಕೆಸರಲ್ಲಿ ಬಿದ್ದು ಒಂದ್ ರೌಂಡ್ ಒರ್ಲಾಡಿರ್ತಾಳೆ, ಮತ್ ಬಂದ್ ನಿನ್ ಮೇಲೆ ಬಿದ್ದು ಒದ್ಲಾಡ್ಬಿಡ್ತಾಳೆ ನೋಡು. ಕೆಸರು ಮಾಡಿ ಬಿಸಾಕ್ತಾಳೆ. ನಿನ್ನ ಕ್ಯಾರೆಕ್ಟರ್ನೇ ಕಿತ್ತು ಅರ್ದು ಚಿಂದಿ ಮಾಡ್ಕೊಂಡ್ಬಿಡ್ತಾಳೆ. ಅರ್ಥ ಆಯ್ತಾ? ಅವಳ ಕ್ಯಾರೆಕ್ಟರ್ನ ಅವಳೇ ಹಾಳು ಮಾಡ್ಕೋತಾ ಇರೋದು ಯಾರಾದ್ರೂ ಇದ್ರೆ. ಅದು ಕೇರಳ ಆಂಟಿ ಮಾತ್ರ. ಯಾರಾದ್ರೂ ತಳ್ಳಿದ್ರೆ ಕೊಚ್ಚೆಗೆ ಬೀಳೋದು ಸಹಜ. ಆದ್ರೆ ಈ ಕೇರಳ ಹಂದಿ ತನ್ನಷ್ಟಕ್ಕೆ ತಾನೇ ಹೋಗಿ ಕೆಸರಲ್ಲಿ ಬಿದ್ದು ಹೊರ್ಲಾಡಿ ಎದ್ದು ನನ್ ಬಗ್ಗೆ ಅವ್ರ ಹಿಂಗ್ ಮಾತಾಡ್ಬಿಟ್ರು, ಇವ್ರಂಗ್ ಮಾತಾಡ್ಬಿಟ್ರು. ಕೇಳು ಕೇರಳ ಆಂಟಿ, ನಿನ್ಗೆ ಇನ್ನೂ ಒಂದ್ಸತಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಹತ್ರ ಹೋದಾಗ ನೋ ಅಂದ್ರೆ ನೋ, ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ನಿನ್ನ ನೋ ಅಂತ ರಿಜೆಕ್ಟ್ ಮಾಡಿದ್ಮೇಲೆ ಪದೇ ಪದೇ ಹೋಗ್ಬಾರ್ದು ಆಂಟಿ. ನಿನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನೀನೇ ಹೇಳ್ತೀಯ, ಮತ್ ಯಾಕೆ ಹೋಗ್ತೀಯ ಹಿಂದೆ? ನಾಚಿಕೆ ಆಗಲ್ವಾ ನಿನಗೆ? ಸರಿ, ಇನ್ನೂ ಒಂದು ಹೇಳ್ತೀನಿ ಕೇಳು. ಬೇರೆಯವರ ಮನೆಯ ವಿಚಾರ ನಿನಗೆ ಯಾಕೆ? ಅವ್ರ ಮಕ್ಕಳು ಯಾವ ಸ್ಕೂಲ್ಗೆ ಹೋದ್ರೆ ನಿನಗೇನು? ಅವ್ರ ಹೆಂಡತಿ ಎಲ್ಲಿ ಕೆಲಸ ಮಾಡಿದ್ರೆ ನಿನಗೇನು? ಅವರು ಡೈವರ್ಸ್ ತಗೊಂಡ್ರೆ ಏನು, ತಗೊಳ್ಳಿಲ್ಲ ಅಂದ್ರೆ ಏನು? ನಿನ್ನ ಜೀವನದಲ್ಲಿ ಏನಾದ್ರೂ ಮ್ಯಾಟ್ರ್ ಆಗತ್ತಾ? ನಿನ್ನ EMI ನ ಏನಾದ್ರೂ ಇವನ್ ನವೀನ ಕಟ್ತಾನ? ನೀನೇ ಮುಚ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ನಿನ್ನ ಅಡಿಗೆ ನೀನ್ ಮಾಡ್ಕೊಂಡು ತಿನ್ಬಿಟ್ಟು ನಿನ್ ಗಾಡಿ ನೀನ್ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಆ ಪೆಟ್ರೋಲ್ ಕೂಡ ನೀನೇ ಹಾಕೋಬೇಕು. ಯಾರು 1 ರೂಪಾಯಿ ಕೊಡಲ್ಲ ನಿನಗೆ. ಅರ್ಥ ಆಗತ್ತಾ? ನನ್ ಮೇಲೆ ಕೇಸ್ ಹಾಕ್ಬಿಡಿ. ಏನ್ ಎಲ್ಲ ಫ್ರೀಯಾಗಿ ಕುತ್ಕೊಂಡವ್ರು ಸುಮ್ನೆ ಈ ಅಮ್ಮನ ಮೇಲೆ ಕೇಸ್ ಹಾಕಕ್ಕಂತಾನೆ. ಎಲ್ರಿಗೂ ಅವ್ರವ್ರದೇ ಮಾಡಕ್ ಕೆಲ್ಸ ಇರತ್ತೆ. ಅರ್ಥ ಆಯ್ತಾ? ನಿನ್ ಕೆಲ್ಸ ಎಷ್ಟು ದೊಡ್ಡದೋ ಬೇರೆಯವ್ರಿಗೂ ಅವ್ರ ಕೆಲ್ಸ ಅಷ್ಟೇ ದೊಡ್ಡದಿರತ್ತೆ. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಗಲೀಜ್ ಮಾಡಬಾರ್ದು. ಒಂದು ರಿಲೇಶನ್ಶಿಪ್ಪು ಹರಿದೋದ್ರೆ ಒಡೆದೋದ್ರೆ ಅದು ಜಾಯಿಂಟ್ ಮಾಡಿದ್ರೆ ಅಲ್ಲಿ ಕಾಣಿಸತ್ತೆ ಗ್ಯಾಪ್. ಆಯ್ತಾ? ಸೊ ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಅದು ಹೆಂಗಿದ್ಯೋ ಹಂಗೆ ಚೆನ್ನಾಗಿರತ್ತೆ. ಅರ್ಥ ಆಗತ್ತಾ ನಿನಗೆ? ಇಷ್ಟು 4 ಕತ್ತೆ ವಯಸ್ಸಾಗಿದೆ, ನನ್ನಂತ ಮಕ್ಳ ಹತ್ರ ಬುದ್ಧಿ ಹೇಳಿಸ್ಕತಿಯಲ್ಲ ಕೇರಳ ಆಂಟಿ. ನಾಚಿಕೆ ಆಗಲ್ವಾ ನಿನ್ಗೆ? ಸ್ವಲ್ಪ ಬೇಕು ನಾಚಿಕೆ. ಆಗಿದ್ದಾಗೋಯ್ತು, ಮೂವನ್ ಆಗು. 15,000 ಕೊಟ್ಟಿದ್ದೆ, ವಾಪಸ್ ತಗೊಂಡ್ಬಿಟ್ಟಿದ್ಯಾ, ಮುಗ್ದೋಯ್ತು, ಚಾಪ್ಟರ್ ಕ್ಲೋಸು. ಎಷ್ಟ್ ಸತಿ ಹೇಳ್ತೀಯ ಅದನ್ನ? ನನ್ನ ಹತ್ರ ಅದೆಷ್ಟೋ ಜನ ಇವಾಗ ಬಂದು ಪಾಪ ಕಷ್ಟ ಅಂತ ಹೇಳ್ತಾರೆ, ಈ ನವೀನನಂತ ಕೂಲಿ ಕಾರ್ಮಿಕರು. ಸರಿ ಹೋಗ್ಲಿ ತಗೊಳ, ಒಂದ್ 5,000 ಇಟ್ಕೋ ಹೋಗು, ಏನೋ ಹೆಂಡತಿ ಮಕ್ಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಅದ್ನೇನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ ಹೇಳ್ಬಿಡಣ್ವಾ? ಈ ನವೀನನಿಗೆ ನೀನು ಎಷ್ಟ್ ಸತಿ 20 ರೂಪಾಯಿ 30 ರೂಪಾಯಿ ಗೂಗಲ್ ಪೇ ಮಾಡಿರಲ್ಲ, ಅದ್ನು ಹೇಳ್ತೀನಿ. ಪಾಪ ಅವನಲ್ಲೆಲ್ಲಾರು ವಿಷ ಕುಡ್ದ್ಬಿಟ್ಟಾನ. ಆಮೇಲೆ ನವೀನ ಹಿಂಗೆಲ್ಲ ಮಾಡಬಾರ್ದು ಕೇರಳ ಆಂಟಿ. ನೋಡಿ ಸ್ನೇಹಿತರೆ, ಇದು ನಾನೊಂದು ಕುಕ್ಡ್ ಅಪ್ ಸ್ಟೋರಿ ತರ ಹೇಳಿದೀನಿ. ಇದು ಸ್ವಲ್ಪ ಯಾರ್ದಾದ್ರೂ ರಿಯಾಲಿಟಿ ಲೈಫ್ಗೆ, ರಿಯಲ್ ಲೈಫ್ಗೆ ಮ್ಯಾಚ್ ಆದ್ರೆ ನಾನು ಜವಾಬ್ದಾರಳಲ್ಲ. ನೀವು ಕೊಚ್ಚೆ ಹಂದಿ ಅಂದ್ರೆ ಅದು ನಾನೇ ಅಂತ ಓಡ್ ಬರ್ಬೇಡಿ. ನಾನು ಕೇರಳ ಆಂಟಿ ಅಂದ್ರೆ ಅದು ನಾನೇ ಅಂತ ಒಂದ್ ಸೀರೆ ಹಾಕೊಂಡು ಓಡ್ ಬರ್ಬೇಡಿ. ಆಯ್ತಾ? ಆಮೇಲೆ ಏನು ಕ್ರಾಸ್ ಬೀಡ್ ನವೀನ ಅಂದ್ರೆ ನೀನು ಓಡ್ಬಾ, ಯಾಕಂದ್ರೆ ನೀನ್ ಕ್ರಾಸ್ ಬೀಡೆ, ನೀನು ಮಾತ್ರ ಕ್ರಾಸ್ ಬೀಡೆ. ಆಯ್ತಾ? ಆಮೇಲೆ ನೀನು ನಾಯಿನೇ ನವೀನ, ನಾಯಿ ನವೀನ, ನೀನು ಕ್ರಾಸ್ ಬೀಡ್ ನಾಯಿ ನೀನು. ಪಾಪ ಆ ಕೇರಳ ಆಂಟಿ ಲೈಫಲ್ಲಿ ಹಿಂಗ್ ಆಟ ಆಡ್ತಾ ಇದೀಯ ನೀನು, ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು. ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಸರಿಯಾದ ಇನ್ಫಾರ್ಮೇಶನ್ ಕೊಡು. ಆಯ್ತಾ? ನಿನ್ಗೆ ಇನ್ಫಾರ್ಮೇಶನ್ ಇಲ್ಲ, ಅಲ್ಲೆಲ್ಲಿಂದನೋ ಬಾರ್ಡ್ರಿಂದ ಓಡ್ಕ ಬಂದ್ಬಿಟ್ಟು ಇಲ್ಲಿ ಅಡಿಕೆ ಗಿಡ ಬುಡ ಗಿಡ ಕ್ಲೀನ್ ಮಾಡ್ಕೊಂಡು
ಮುಚ್ಕೊಂಡ್ ಬಿದ್ದಿರೋಣ ಅಂದಿರಾ, ಹೆಣ್ಮಕ್ಳಿಗೆ ಬಲೆ ಬೀಸ್ತಾ ಇದ್ಯಾ, ಇರು ನಿನ್ನೂ ಒದ್ದು ಒಳಗಡೆ ಹಾಕ್ತಾರೆ ಇವತ್ತಲ್ಲ ನಾಳೆ, ಯೂಸ್ಲೆಸ್ ಫೆಲೋ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೇರಳ ಹಂದಿ ಅಂತ ಒಂದು ಕ್ಯಾರೆಕ್ಟರ್ ಏನಾದ್ರೂ ಇದ್ರೆ ಅದಕ್ಕೂ ತಲುಪಿಸ್ಬಿಡಿ, ಆ ನವೀನ ಅನ್ನೋ ಫೇಕ್ ಅಕೌಂಟ್ಗೂ ತಲುಪಿಸಿ. ಓಕೆ, ಈ ವಿಡಿಯೋ ಹೆಂಗೋ ಅವರ ಯೂಟ್ಯೂಬ್ ಚಾನಲ್ ಅಲ್ಲೂ ಬರುತ್ತೆ, ಅವರ ಫೇಸ್ಬುಕ್ ಅಲ್ಲೂ ಬರುತ್ತೆ. ಸೊ ಎಲ್ಲ ಕಡೆ ನೋಡಿ ಆನಂದಿಸಿ, ನಮ್ಮ ಹಾಗೆ ಖುಷಿಯಾಗಿರೋದನ್ನ ಸ್ವಲ್ಪ ಕಲೀರಿ, ನಗರಿ. ಸ್ವಲ್ಪ ಕೇರಳ ಅಂತಿ ಸ್ವಲ್ಪ ನಗೋದನ್ ಕಲಿ ಆಯ್ತಾ. ಯಾವಾಗ್ಲೂ ಉಮ್ಡಾ ಮೂತಿ ಇಟ್ಕೊಂಡು ಅಂತ ನೀನ್ ಬಂದ್ಬಿಡ್ತೀಯ ಬೆಳ್ಬೆಳ್ಗೆನೆ ಆಳ್ಮುಖ ಇಟ್ಕೊಂಡು. ಅದನ್ನ 100 ಜನ ಕಳ್ಸೋದ್ ಬೇರೆ ನನಗೆ. ನಾನು ಇನ್ನೊಂದು ಹೇಳ್ತೀನಪ್ಪ ನನ್ನ ವ್ಯೂವರ್ಸ್ಗೆ, ಅವಳ ವಿಡಿಯೋಸ್ ಏನಾದ್ರು ಇದ್ರೆ ಮಧ್ಯಾಹ್ನ 4 ಗಂಟೆ ಮೇಲೆ ಕಳಿಸಿ, ಬೆಳ್ಬೆಳ್ಗೆ ಕಳಿಸ್ಬೇಡಿ, ಅದ್ ನೋಡ್ಬಿಟ್ಟು ವಾಂತಿ ಬಂದ್ಬಿಡುತ್ತೆ ಆಯ್ತಾ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ ಬೈ. ಯಾರಪ್ಪ ಇದೆಲ್ಲ ಸರ್ಸೆ ಸರ್ಸೆ ಸರ್ಗ ನೀನು ಸರ್ಸೆ, ಏನ್ ಸಖತ್ತಾಗಿದೆ ಸಾಂಗು. ಹೆಣ್ಮಕ್ಳೆಲ್ಲ ಆಡಿ ಕುಣಿಬೇಕು, ಗಂಡ್ ಮಕ್ಳೆಲ್ಲ ಇದರಿಂದ ಪ್ರೋತ್ಸಾಹ ತಗೊಳ್ಬೇಕು. ಸೂಪರ್ ಸಾಂಗು, ಎಂತ ಸಾಹಿತ್ಯ, ವಾ 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 ಅಂತ ಹೇಳ್ಬೇಕು. ಇದು ನಮ್ ದೇಶದಲ್ಲಿ ಇರೋ ಪರಿಸ್ಥಿತಿ ಇವತ್ತು. ಸಾಹಿತ್ಯ ಬರ್ದಿರೋದಕ್ಕೆ ಕಾರಣ ಪ್ರೇಮ್ ಅವರಲ್ಲ, ಪ್ರೇಮ್ಗೆ ಇಂಥ ಆಲೋಚನೆಗಳು ಬರೋದಕ್ಕೆ ಕಾರಣ ಈ ದೇಶದ ಪರಿಸ್ಥಿತಿ. ಈ ದೇಶದಲ್ಲಿ ಜನ ಏನ್ ಎಂಜಾಯ್ ಮಾಡ್ತಾರೆ ಅದನ್ನೇ ಸಿನಿಮಾ ಮಾಡ್ತಾರೆ ಕಣ್ರಿ. ಈ ದೇಶದಲ್ಲಿ ಹೆಣ್ಮಕ್ಳನ್ನ ಮುಕ್ಕಿ ತಿನ್ನೋರ್ಗೆನೆ ಕಾಲ, ಅವ್ರಿಗೇನೆ ಮರ್ಯಾದೆ, ಸ್ಥಾನ, ಮಾನ, ಗೌರವ ಎಲ್ಲ ಅವ್ರಿಗೆ ಸಿಗೋ ಅಂತದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಮೊನ್ನೆ ರಾತ್ರಿ 2 ಗಂಟೆ ರಾತ್ರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಗಡೀಪಾರು ಆದೇಶ 2 ಗಂಟೆಗೆ ತಗೊಂಡೋಗ್ ಕೊಡ್ತಾರೆ. ಯಾಕೆ ಅಂತ ಕೇಳ್ತೀರಾ? ಅವ್ರು ಹೇಳ್ತಾರೆ, ಸೆರಗನ್ ಸರಿಸ್ಬೇಡ್ರೋ, ಹೆಣ್ಮಕ್ಳನ್ನ ಒತ್ತಾಕೊಂಡು ಹೋಗ್ಬೇಡ್ರೋ, ಆಕೆ ತಾಯಿ, ಆಕೆ ದೇವಿ ಸ್ವರೂಪಳು, ಆಕೆಗೆ ಅನ್ಯಾಯ ಮಾಡ್ಬೇಡ್ರೋ ಅಂತ ಹೇಳಿ ಹೋರಾಟ ಮಾಡುವಂತ ವ್ಯಕ್ತಿ. ಸೌಜನ್ಯ ಅನ್ನೋ ಹೆಣ್ಮಗಳನ್ನ 14 ವರ್ಷದ ಮೊದ್ಲು ಎತ್ತಾಕೊಂಡು ಹೋಗಿ ಆಕೆನ ಕೊಂದ್ ಹಾಕ್ತಾರಲ್ಲ, ಆಕೆ ಅತ್ಯಾಚಾರ ಮಾಡ್ತಾರಲ್ಲ, ಅವ್ರ ವಿರುದ್ಧ ನಿಂತಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಕಣ್ರಿ. ನೀವು ಈ ಪ್ರದೇಶದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ನಿಮ್ಮನ್ನ ಗಡೀಪಾರ್ ಮಾಡ್ತೀವಿ ನಾವು ಅಂತ ಹೇಳಿ ಗಡೀಪಾರು ಆದೇಶನ 1 ಸತಿ ಅಲ್ಲ 3 ಸತಿ ಹೊರಡಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ದೇಶದಲ್ಲಿ ಯಾವುದಕ್ಕೆ ಬೆಲೆ ಅಂದ್ರೆ, ಪ್ರೇಮ್ ಅಂತವ್ರು ನೋಡಿ, ಅವರೇ ಬರ್ದಿರೋದಲ್ಲ, ಖಂಡಿತ ಬರ್ದಿಲ್ಲ. ಈ ದೇಶದಲ್ಲಿ ಜನ ಏನ್ ಒಪ್ಕೊಳ್ತಾರೆ ಅದನ್ನೇ ಸಿನಿಮಾ ಮಾಡೋ ಅಂತದ್ದು. ಜನ ಏನ್ ಒಪ್ಕೋತಾರೆ ಅದನ್ನ ಸಿನಿಮಾ ಮಾಡ್ತಾರೆ. ಅವರು ಹಣಕ್ಕಾಗಿ, ಹೆಸರಿಗಾಗಿ ಸಿನಿಮಾ ಮಾಡೋರು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಸರ್ಸೆ ಸರ್ಸೆ ಸೆರ್ಗ ನೀನು ಸರ್ಸೆ. ಇದನ್ನ ನೋಡ್ಬಿಟ್ಟು ಪ್ರಭಾವಿಗಳು ಯಾರು ಇವತ್ತಿನ ಜನರೇಷನ್ ಇದಾರೆ, ಇವರೆಲ್ಲ ಪ್ರೋತ್ಸಾಹ ತಗೊಂಡು ಅದನ್ನೇ ಮುಂದಕ್ಕೆ ಮಾಡ್ತಾ ಹೋಗ್ತಾರೆ. ಆಲ್ರೆಡಿ ಮಾಡ್ತಾ ಇರೋದನ್ನೇ, ನಡೀತಾ ಇರೋದನ್ನೇ ಸಿನಿಮಾ ತೆಗೆಯೋದು. ಅವ್ರಿಗೇನು ಐಡಿಯಾ ಬಂದ್ಬಿಟ್ಟು ಕಾಲ್ಪನಿಕವಾಗಿ ಬಂದ್ಬಿಡಲ್ಲ, ಇಲ್ಲ ಈ ರೀತಿ ಮಾಡಿ ಅಂತ ಪ್ರಮೋಟ್ ಮಾಡಲ್ಲ. ಐ ಸ್ಟ್ಯಾಂಡ್ ವಿತ್ ಪ್ರೇಮ್. ಕರೆಕ್ಟ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವ್ರು ರಿಯಲ್ ಅಲ್ಲೂ ಇರಬಾರ್ದು, ರೀಲ್ ಅಲ್ಲೂ ಇರಬಾರ್ದು. ಯಾಕಂದ್ರೆ ಅವರು ಹೀರೋಗಳಿಗೆ ಬದುಕೋ ಒಂದು ಕಾಲನೇ ಅಲ್ಲ ಈ ದೇಶದಲ್ಲಿ. ಯಾಕಂದ್ರೆ ಹೆಣ್ಮಗಳನ್ನ ರಕ್ಷಣೆ ಮಾಡ್ಬೇಕು, ದೇವಿ ಸ್ವರೂಪಿ. ತನ್ನ ಯೌವನವನ್ನೇ 14 ವರ್ಷ ಕಳೆದ್ ಬಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಯಾಕ್ರಿ ಇರ್ಬೇಕು? ಅವ್ರು ಇರ್ಬಾರ್ದಪ್ಪ. ಕರ್ನಾಟಕದಿಂದಾನೇ ಆಚೆಗೆ ಹಾಕ್ಬಿಡ್ಬೇಕು. ಯಾಕೆ ಸುಮ್ನೆ ರಾಯಚೂರು? ಕರ್ನಾಟಕದಿಂದಾನೇ ಆಚೆ ಹಾಕ್ಬಿಡಿ ಹೇಳ್ತೀನಿ. ಯಾಕೆ ಕರ್ನಾಟಕದಿಂದ ದೇಶನೇ ಬಿಟ್ಟು ಕಳಿಸ್ಬಿಡಿ. ದೇಶದ್ರೋಹಿ, ಹೆಣ್ಮಕ್ಳನ್ನ ಕಾಪಾಡಿ ಅಂತ ಹೇಳ್ತಾ ಇರುವ ದೇಶದ್ರೋಹಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಮಾತೃದ್ರೋಹಿ. ಹೆಣ್ಮಕ್ಳಿಗೆ ಪವಿತ್ರವಾದ ಸಾವು ಸಿಗ್ಬೇಕು ಅಂತ ಹೇಳಿ ಕೆಲವ್ರು ಹೇಳ್ತಾರೆ, ಪಾಪಿಗಳು. ಅದು ಪವಿತ್ರವಾದ ಸಾವು ಅಂತ ಹೇಳಿದ್ರೆ ಏನಂದ್ರೆ, ಆಕೆಯ ಮೇಲೆ ಅತ್ಯಾಚಾರ ಆಗಿ ಆಕೆನ ಕೊಂದಾಕ್ಬಿಡೋದು. ಇದು ಪವಿತ್ರವಾದ ಸಾವು. ಸಾಂಗ್ ಯಾವ್ದು ಗೊತ್ತಾ? ಹೆಣ್ಮಕ್ಳ ಪರವಾಗಿ ದೇವಿ ಸ್ವರೂಪಿ. ಅದೇ ಹಾಗೆಲ್ಲ ಹೇಳ್ಬಾರದು. ಸರ್ಸೆ ಸರ್ಸೆ ಸೆರ್ಗ ನೀನು ಸರ್ಸೆ. ಯಾರು ಬಂದ್ರು ಸೆರಗಿಸ್ಬಿಡ್ಬೇಕು. ಅವ್ರು ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ರೆ 17 ವರ್ಷ ಮಗು ಆಗ್ಲಿ ದೊಡ್ಡೋರಾಗ್ಲಿ ಅಜ್ಜಿ ಆಗ್ಲಿ ಎತ್ತಾಕೊಂಡು ಹೋಗ್ಬಿಡ್ಬೇಕು ಈ ಗಂಡಸ್ರೆಲ್ಲ. ಇದಕ್ಕೆ ಪ್ರೋತ್ಸಾಹ ಕೊಡೋನೆ ಗುರು ಈ ದೇಶದಲ್ಲಿ ಇವತ್ತು ಪ್ರಭಾವಿ. ಇದಕ್ಕೆ ಏನು ಪ್ರೋತ್ಸಾಹ ಕೊಡೋನೆ ಈ ದೇಶದ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಹೆಣ್ಮಕ್ಳನ್ನ ತಿಂದು ಮುಗಿಸ್ಬಿಡ್ಬೇಕು. ಇದನ್ನೇ ನಾವು ಪ್ರಮೋಟ್ ಮಾಡೋದು ಈ ದೇಶದಲ್ಲಿ. ಸುಮ್ನೆ ಇಲ್ಲ ಅಂದ್ರೆ ನೀವು ಬಂದ್ಬಿಡ್ತೀರಾ. ಯಾರ್ರೀ ಅದು ಸಾಹಿತ್ಯ ಬರ್ದಿರೋದು?
ಏನ್ ನಿನ್ನೆಯಿಂದ ನೋಡಕ್ ಆಗ್ತಾ ಇಲ್ಲ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ಯಾರೋ ಮೇಡಮ್ ಅಮೆರಿಕದಿಂದ ಬೇರೆ ಹೇಳ್ತಾ ಇದಾರೆ. ಏನ್ರಿ ಅದು ಸಾಹಿತ್ಯನೇನ್ರಿ? ಥೂ, ಹೆಣ್ಮಕ್ಕಳ ಗುಪ್ತಾಂಗದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಮೇಡಮ್, ಗುಪ್ತಾಂಗಕ್ಕೆ 6 ಇಂಚು ಮಣ್ ತುರ್ಕಿ 14 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ. ನೀವು ಹೇಳ್ಬಿಟ್ಟಿದ್ದಾರೆ, ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಾಹಿತ್ಯದಲ್ಲಿ ಅಂದ್ಬಿಟ್ಟು ನೀವು ಕಿರ್ಚ್ಕೊಂಡ್ರೆ ಹೆಂಗ್ ಮೇಡಮ್? ನೀವು ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ ನಡೀತಾ ಇರೋದೇ ಅದು. ನಿಮ್ಗೂ ಹೇಳ್ತಾರೆ ನೀವೇನೋ ಬಿಕ್ನಿ ಹಾಕೊಂಡ್ಬಿಟ್ಟಿದೀರಾ ಅಂತ. ಬಟ್ಟೆ ಹಾಕೊಳ್ಳೋ ಅಂತದ್ದು ಅವರ ಸ್ವಾತಂತ್ರ್ಯ. ಅದ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತಾರೆ. ಪ್ರಶ್ನೆ ಮಾಡಿದ್ರು ನಿಮ್ಮನ್ನ ಗಡಿಪಾರ್ ಮಾಡ್ತಾರೆ. ಅದೇ ನೀವು ಈ ಸಾಂಗ್ ಅನ್ನ ಎಂಜಾಯ್ ಮಾಡಿ. ಸರ್ಸೆ ಸರ್ಸೆ ಸೆರ್ಗಾ ನೀನು ಸರ್ಸೆ, ಅಂಟಾವಾ ಹೂ ಅಂಟಾವಾ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಯಾವನೇ ಬಂದ್ ಕರೆದ್ರುನು, ಯಾರೇ ಬಂದ್ ನಿಮ್ ಮನೆ ಹೆಣ್ಮಕ್ಳನ್ನ ಒತ್ತಾಕೊಂಡು ಹೋದ್ರುನು ನೀವು ಸುಮ್ನಿರ್ಬೇಕು, ಆ ಹೆಣ್ಮಕ್ಳು ಸುಮ್ನಿರ್ಬೇಕು. ಅಕಸ್ಮಾತ್ ಅವ್ರ ಗ್ರಹಚಾರ ಕೆಟ್ಟು ಆ ಗಂಡ್ಮಕ್ಳಿಗೆ ಅವ್ರನ್ನ ಕೊಂದಾಕ್ಬೇಕು ಅಂತ ಹೇಳಿ ಅನ್ಸಿ ಆಕೆನ ಅತ್ಯಾಚಾರ ಮಾಡಿ ಕೊಂದಾಕ್ಬಿಟ್ರೆ ನಾವು ಖುಷಿ ಪಡ್ಬೇಕು. ನಾವು ಅವ್ರ ತಿಥಿನ ಹೇಗ್ ಮಾಡ್ಬೇಕು ಅಂದ್ರೆ, ನಮ್ಮ ಮನೆಯ ಹೆಣ್ಣು ಮಗಳು ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದ್ದಾಳೆ ಅಂತ ಹೇಳಿ ಫುಲ್ ಸಂತೋಷ ಪಟ್ಬಿಡ್ಬೇಕು. ನಾವು ಆತರ ಏನಾದ್ರೂ ನಮ್ಮನೆ ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ದಿನ ಹಾಲ್ ಪಾಯಸ ಮಾಡ್ಕೊಂಡು ಕುಡಿಬೇಕು. ಇದನ್ನ ಇವತ್ತು ನಮ್ ದೇಶದ ಜನರು, ಪ್ರಭಾವಿಗಳು, ಚಿಂತಕರು ಇವರೆಲ್ಲ ಯೋಚನೆ ಮಾಡ್ತಾ ಇರೋವಂಥದ್ದು. ಆಫೀಸರ್ಸ್ ಕೂಡಾನು. ಯಾಕಂದ್ರೆ ರುದ್ರ ಮುನಿಯವರು ಕೂಡ ಇದನ್ನೇ ಹೇಳಿದ್ದಾರೆ, ಪವಿತ್ರವಾಗಿ ಸತ್ತು ಸ್ವರ್ಗ ಸೇರೋದು. ಅದನ್ನೇ ಕೆಲವು ಕಿರಿಕ್ಗಳು ಅವು ಇವುಗಳು ಪ್ರಮೋಟ್ ಮಾಡ್ತಾ ಇರೋವಂಥದ್ದು. ಸೊ ಈ ದೇಶದಲ್ಲಿ ಮತ್ತೆ ಇನ್ನೇನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಹೆಣ್ಮಕ್ಳಿಗೆ ಅವ್ರದೇ ಆದ ಸ್ವಾತಂತ್ರ್ಯ ಇದೆ. ಅವ್ರು ಇಷ್ಟಪಟ್ಟ ಬಟ್ಟೆ ಹಾಕೊಳ್ಬಹುದು. ಅವರು ಎಲ್ಲಾ ಟೈಮಲ್ಲೂ ಸ್ವಾತಂತ್ರ್ಯವಾಗಿ ಹೋರಾಡ್ಬೋದು. ಅವರು ಸಮಾನತೆಯನ್ನ ಎಂಜಾಯ್ ಮಾಡ್ಬೋದು. ಇದೆಲ್ಲ ನಡೆಯಲ್ಲ. ಇದೆಲ್ಲ ಪುಸ್ತಕದ ಬದ್ನೆಕಾಯಿ. ನೀವು ಪುಸ್ತಕದಲ್ಲಿ ಬದ್ನೆಕಾಯಿ ತರ ಅದನ್ನ ನೋಡ್ಕೊಳ್ಬೇಕಷ್ಟೆ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಸರ್ಸೆ ಸರ್ಸೆ ಸೆರ್ಗಾ ನೀನು ಸರ್ಸೆ. ಪ್ರೇಮ್ ಅವ್ರು ಇದನ್ನ ಖಂಡಿತ ಬರೀಲಿಲ್ಲ ಕಣ್ರಿ. ಈ ದೇಶದಲ್ಲಿ ಇರೋದೇ ಅದು. ಈ ದೇಶದ ಜನಕ್ಕೆ ಬೇಕಾಗಿರೋದೇ ಅದು. 90% ಜನ ಇದರಲ್ಲಿ ಏನೋ ಗೊತ್ತಿದ್ರೂನು, ತಪ್ಪು ಅಂತ ಗೊತ್ತಿದ್ರೂನು ಸುಮ್ನಿರ್ತಾರೆ. ಇನ್ನೊಂದು 5% ಜನ ಪಾಪ ಹೋರಾಟ ಮಾಡ್ತಾರೆ. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವ್ರು, ಇಲ್ರಪ್ಪ ಇದು ತಪ್ಪು, ನಿಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ನಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ನಾವು ಕಾಪಾಡ್ಕೋಬೇಕು, ಯಾರ ಮನೆ ಹೆಣ್ಮಗಳಾದ್ರೆ ಏನು ಅಂತ ಧ್ವನಿ ಎತ್ತಿದ್ರೆ ನಿಮ್ಮನ್ನ ಗಡಿಪಾರ್ ಮಾಡ್ತಾರೆ. ನೀನು ಈ ಪ್ರದೇಶದಲ್ಲಿ ಇರೋದಕ್ಕೆ ಸೂಕ್ತ ಅಲ್ಲ, ನೀನು ಜಾತಿಗಳ ಮಧ್ಯೆ ಬೆಂಕಿ ಹಚ್ಬಿಡ್ತೀಯಾ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಬಿಡ್ತೀಯಾ. ಪುಣ್ಯ ಅವ್ರದ್ದು, ನೀನ್ ದೇಶದ್ರೋಹಿ ಅನ್ಬಿಟ್ಟು ಪಕ್ಕದ ದೇಶಕ್ಕೆ ಕಳಿಸ್ಬಿಡ್ಲಿಲ್ಲ. ಹೆಂಗೋ ಹಂಗ ಇಲ್ಲೇ ಕೋರ್ಟ್ ಗೇಟಲ್ಲಿ ಹೋರಾಟ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಇಲ್ಲೇ ಬಿಟ್ಟಿದ್ದಾರೆ. ಅವ್ರ ಪುಣ್ಯ ರೀ ಅದು. ಇದನ್ನೇ ನಾನು ಹೇಳಕ್ ಇಷ್ಟಪಡ್ತಾ ಇರೋದು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಏನಿದೆ ಟ್ರೆಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಏನೋ ಹಣವಂತರು ಅವ್ರು ಹೇಳ್ತಾರೆ ಸರ್ಸಿ ಅಂತ, ಸರ್ಸಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನಾರು ಅನ್ಯಾಯ ಆಯ್ತು. ಈ ಅನ್ಯಾಯ ಅಂತಲ್ಲ, ಅದು ನ್ಯಾಯ. ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದ್ಲು ಅಂತ ತಿಥಿ ಮಾಡ್ಕೊಂಡು ನೆಮ್ಮದಿಯಾಗಿ ಊರೆಲ್ಲರಿಗೂ ಊಟ ಹಾಕೊಂಡು ಖುಷಿಯಾಗಿರಿ. ಇದಕ್ಕಿಂತ ಪುಣ್ಯದ ಕೆಲ್ಸ ಇನ್ನೇನಿದೆ? ಶಕ್ತಿ ದೇವತೆ ಅಂತೆ ನಮ್ಮನೆ ಹೆಣ್ಮಗಳು, ಮನೆಯಲ್ಲಿ ಒಂದ್ ಹೆಣ್ಮಗಳಿದ್ರೆ ಆಕಾಶದಲ್ಲಿ ಚಂದ್ರ ಇದ್ದಷ್ಟೇ ಖುಷಿ, ತಂಪು. ಇವೆಲ್ಲ ನಿಮ್ ಕನ್ಸು. ಇದನ್ನೆಲ್ಲ ನೀವು ಇನ್ ಮುಂದೆ ಮರ್ತು ಬಿಡ್ಬೇಕು. ಪ್ರೇಮ್ ಅವರು ಸಾಹಿತ್ಯವನ್ನ ಬರ್ದಿರೋದಲ್ಲ, ಅದು ಈ ದೇಶದಲ್ಲಿ ನಡೀತಾ ಇರುವಂತಹ ಸತ್ಯ. ಆ ಹಾಡನ್ನ ವಿರೋಧ ಮಾಡೋದಲ್ಲ, ಮನಸ್ಥಿತಿಗಳನ್ನ ನೀವು ಖಂಡಿಸ್ಬೇಕು. ಯಾಕೆ ಅಂತ ನಾನು ಈಗಾಗ್ಲೇ ಹೇಳಿದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ ಪ್ರಕಾರ ಈ ದೇಶದಲ್ಲಿ ಹೀರೋಗಳು ಇರೋದಕ್ಕೆ ಸೂಕ್ತ ಅಲ್ಲ, ಬರೀ ವಿಲನ್ಸ್ ಇರೋದಕ್ ಮಾತ್ರ ಸೂಕ್ತ. ಸೊ ಪ್ರಮೋಟ್ ಸರ್ಸೆ ಸರ್ಸೆ ಸೆರ್ಗಾ ನೀನು ಸರ್ಸೆ, ನಿಮ್ ಜನ್ಮಕ್ಕೆ ಅಂತ ನಾನಂತೂ ಉಗಿತೀನಿ. ಯಾಕಂದ್ರೆ ಈ ತರ ಒಂದು ದರಿದ್ರ ಪ್ರಮೋಷನ್ ನನಗಂತೂ ಆಗಲ್ಲ. ಆದ್ರೆ ವಾಸ್ತವವನ್ನ ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಹೇಳಿದೀನಿ. ನಿಮ್ಗೇನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೋರಾಟಗಾರರೇ, ಮೋರ್ ಪವರ್ ಟು ಯು. ನನಗೂನು ಈ ರೀತಿಯಾದ ಕೆಟ್ಟ ಸಾಹಿತ್ಯ ಕೇಳಕ್ ಇಷ್ಟ ಇಲ್ಲ, ಆದ್ರೆ ಪ್ರೇಮ್ ಅವ್ರನ್ನಂತೂ ನಾನು ಕಣ್ಸಲ್ಲ. ಅಷ್ಟು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.
ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು, ಪ್ರೀತಿ ಕೊಂದ ಕಲೆಗಾತಿ, ಈ ಕತೆಗೆ ಅವಳೆ ಸ್ಫೂರ್ತಿ. ಸರಿ, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೇಳ್ತೀರಾ? ಖಂಡಿತ ಕೇರಳ ಹಂದಿ ಅಂತೂ ಅಲ್ಲ, ಇದು ಕೆಂಪು ಸೀರೆಯುಟ್ಟ ಕೆಂಪು ಸುಂದರಿ ಅಂತ ಅನ್ಕೊಳ್ಳಿ. ಸುಮ್ಮನೆ ಒಂದು ಕಲ್ಪನೆಗೋಸ್ಕರ ಕೆಂಪು ಸೀರೆ ಅಂತ ಹೇಳ್ತೀನಿ. ನಿಮ್ಮ ಇಷ್ಟದ ಬಣ್ಣದ ಸೀರೆಯನ್ನು ನೀವು ಕಲ್ಪನೆ ಮಾಡ್ಕೊಳ್ಬಹುದು. ನನಗೆ ಈ ಕೆಂಪು ಸೀರೆ ಉಟ್ಟ ಕೆಂಪು ಸುಂದರಿ ತರ ನನಗೆ ಒಂದು ಕಲ್ಪನೆ. ನೀವು ಯಾವುದೇ ಕಲ್ಪನೆಯನ್ನ ನೀವು ಮಾಡ್ಕೊಳ್ಬಹುದು. ಈಗ ಈ ಕೆಂಪು ಸೀರೆ ಉಟ್ಟ ಈ ಕನ್ಯೆ, ಒಂದು ಟೈಮಲ್ಲಿ ಕನ್ಯೆ, ಈಗ ಅಜ್ಜಿ ಆಗಿದ್ದಾಳೆ. ದಟ್ಸ್ ಓಕೆ. ವಯಸ್ಸು ಯಾರಿಗೂ ನಿಲ್ಲಲ್ಲ, ವಯಸ್ಸು ಎಲ್ಲರಿಗೂ ಆಗ್ತಾ ಇರುತ್ತೆ. ಸರಿ, ಈ ಹೆಂಗಸು, ಇವತ್ತಿನ ಈ ಹೆಂಗಸು ಈ ಕಥೆಯ ಒಂದು ಮೇನ್ ರೋಲ್. ಈ ಸೀರಿಯಲ್ ಅನ್ಕೊಂಬಿಡಿ, ಓಲಿ ಒಂದು ಕಾಲ್ಪನಿಕ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಈ ಕೆಂಪು ಸೀರೆಯುಟ್ಟ ಆಂಟಿ ಒಂದು ಕಾಡಲ್ಲಿ, ಯಾವುದೋ ಒಂದು ಬಾಳೆ ತೋಟದಲ್ಲಿ ಕೆಂಪು ಸೀರೆ ಉಟ್ಟ ಆಂಟಿ ನಿಂತ್ಕೊಂಡಿರ್ತಾಳೆ. ಆಂಟಿ ಪಕ್ಕದಲ್ಲಿ ಒಬ್ಬ ಅನ್ಯ ಜಾತಿಯ ಯುವಕ ನಿಂತ್ಕೊಂಡಿರ್ತಾನೆ. ಸರಿ, ಇವರಿಬ್ಬರ ಮಧ್ಯೆ ಲವ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟು ಊರೆಲ್ಲ ಸುದ್ದಿ ಹರಡ್ಬಿಡತ್ತೆ. ಊರೆಲ್ಲ ಸುದ್ದಿ ಹರಡಿದ್ದಕ್ಕೆ ಮತ್ತೇನಪ್ಪ ಮಾಡೋದು ಅಂತ ಹೇಳಿ ಅದೇ ಹುಡುಗಿಯನ್ನ, ಈ ಕೆಂಪು ಸೀರೆಯುಟ್ಟ ಕನ್ಯೆಯನ್ನ ಪಾಪ ಕರ್ಕೊಂಡೋಗಿ ಆ ಯುವಕ ಮದ್ವೆ ಆಗ್ಬಿಡ್ತಾನೆ. ಮದ್ವೆ ಆಗಿ ಈಗ ಒಂದು 30-40 ವರ್ಷ ಆಗಿರ್ಬೋದು. ಈಗ ಆಕೆ ಅಜ್ಜಿಯೂ ಆಗಿರ್ಬೋದು. ಆಕೆ ಏನ್ ಮಾಡ್ತಾಳೆ ಅಂದ್ರೆ, ಪಾಪ ಅವನು ಗೊತ್ತಿರಲ್ಲ, ಅವನು ಅನ್ಕೊಂಡಿರ್ತಾನೆ ಇವಳು ನನ್ ಜೊತೆ ಮಾತ್ರ ಈ ತರ ಸಿಕ್ಕಿ ಬಿದ್ದಿರೋದು ಅಂತ. ಆದ್ರೆ ಬೆಂಗಳೂರಲ್ಲೂ ಕೆಂಪು ಸೀರೆಯುಟ್ಟ ಆಂಟಿ ಸಿಕ್ಕಿ ಬಿದ್ದಿದ್ದಾಳೆ ಲಾಡ್ಜಲ್ಲಿ, ಜೊತೆಗೆ ಬೇರೆ ಬೇರೆ ಊರುಗಳಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಆದ್ರೆ ಮದ್ವೆ ಆದ ಬಕ್ರ ಮಾತ್ರ ಪಾಪ ಇವನು ಒಂದು ಯಾವ್ದೋ ಒಂದು ಸಲೂನೋ ಏನೋ ಒಂದು ಇಟ್ಕೊಂಡು ಕೆಲಸ ಮಾಡ್ಕೊತಾ ಇರ್ತಾನೆ. ಆಮೇಲೆ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂತಾ ಇರ್ತಾನೆ. ನೀವು ಸಲೂನ್ ಅನ್ಕೋಬಹುದು, ಹೋಟ್ಲ್ ಅಂತ ಕೂಡ ಕಲ್ಪನೆ ಮಾಡ್ಕೋಬಹುದು. ಯಾಕಂದ್ರೆ ಇದು ಧಾರಾವಾಹಿ ನೋಡಿ, ಅದಕ್ಕೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲೋ ರೋಡ್ ಸೈಡ್ ತರಕಾರಿ ಮಾರ್ತಾ ಇದ್ದ ಅನ್ಕೊಳ್ಳಿ. ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಸೀರೆ ಕೂಡ ಅಷ್ಟೇ, ಅವಳು ಕೆಂಪು ಸೀರೆನೂ ಇರ್ಬೋದು, ಹಸಿರು ಸೀರೆನೂ ಇರ್ಬೋದು, ನೀಲಿ ಸೀರೆ ಕೂಡ ಇರ್ಬೋದು, ಬಿಳಿ ಸೀರೆ ಕೂಡ ಇರ್ಬೋದು. ಇದು ಕಲ್ಪನೆ, ಕೇವಲ ಕಾಲ್ಪನಿಕ. ನೀವು ಯಾರ್ಯಾರಿಗೋ ಇದ್ ಮಾಡ್ಕೋಬೇಡಿ, ಇದು ಕಾಲ್ಪನಿಕ ಕತೆ. ಯಾಕಂದ್ರೆ ನನಗೆ ಕತೆ ಹೇಳುವ ಒಂದಷ್ಟು ಹವ್ಯಾಸಗಳಿವೆ ಅದಕ್ಕೆ. ಸರಿ, ಈ ಅಭ್ಯಾಸದಲ್ಲಿ ಮುಂದುವರಿದ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಇದೇ ಆಂಟಿ ಇದ್ದಾಳಲ್ಲ, ಒಂದು ಲೋಕ ಕಲ್ಯಾಣದ ಕೆಲಸ ಮಾಡಿದಾಳೆ ಗೊತ್ತಿಲ್ಲದಂಗೆ. ಅದೇನಪ್ಪಾ ಅಂದ್ರೆ, ಅದೇ ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಎಲ್ಲಿಂದಲೋ ಹಣ ಬಂದು ಬೀಳ್ತಾ ಇರತ್ತೆ ಅವರ ಮನೆಗೆ. ಯಾರದೋ ಒಂದು ಒಳ್ಳೆಯ ಮುಖವಾಡವನ್ನ ತೋರಿಸಿ ಇವರು ಹಣ ಗಳಿಸ್ತಾ ಇರ್ತಾರೆ. ಆ ಶ್ರೀಮಂತನ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಇವಳನ್ನ ನೋಡಿ, ಆಹಾ ಎಂತ ಚಂದುಳ್ಳಿ ಚೆಲುವೆ ಸುಂದರಿ ಅಂತ ಹೇಳಿ ಹಿಂಗೊಂದು ಕಾಳಾಕ್ತಾನೆ. ಇವಳು ಕಾಳಾಕಿದ ತಕ್ಷಣ ಹೋಗಿ ಬೀಳ್ತಾಳೆ. ಬಿದ್ದ ಮೇಲೆ ಅವನಿಗೂ ಇವಳಿಗೂ ಅಜಗಜಾಂತರ ಏಜಿನ ವ್ಯತ್ಯಾಸ ಇರುತ್ತೆ. ಇವಳು 20, ಅವನು 60. ಧಾರಾವಾಹಿಯ ಕತೆ ಹೇಗಿದೆ, ಓಪನಿಂಗ್ ಕತೆ ಅರ್ಥ ಆಗ್ತಾ ಇದೆ ಅಲ್ಲ ನಿಮಗೆ? ಆಮೇಲೆ ಸರಿ, 20-60 ಮೊದಲು ಕುಚ್ಚು ಆಗೋಗುತ್ತೆ. ಸರಿ, ನೋಡಿದ್ರೆ ಲಾಸ್ಟಿಗೆ ಏನಪ್ಪಾ ಅಂದ್ರೆ ಅವನಿಗೆ HIV ಪಾಸಿಟಿವ್ ಇರುತ್ತೆ ಕಣ್ರಿ. ಯಾಕಂದ್ರೆ ಅವನು ದೊಡ್ಡ ಕಾಮ ಪಿಚಾಚಿ ಆಗಿರ್ತಾನೆ. ಆ ಊರಲ್ಲಿ ಯಾವುದೇ ಹೆಣ್ಮಕ್ಳು ಹೋದ್ರೂ ಅವನು ಬಿಟ್ಟಿರಲ್ಲ. ಅವನಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಅವನು ಕೂಡ ಅಷ್ಟೇ ದೊಡ್ಡ ಡ್ರಗ್ ಅಡಿಕ್ಟು, ಡ್ರಂಕರು, ಗಾಂಜಾ ಎಲ್ಲ ಇರತ್ತೆ. ಈ ಎಲ್ಲ ಅಭ್ಯಾಸಗಳನ್ನ ಇಟ್ಕೊಂಡು ಆ ಊರಲ್ಲಿ ಯಾರೇ ಬಡ ಹೆಣ್ಮಕ್ಳು, ಯಾವುದೋ ಹೆಣ್ಮಕ್ಳು ಇವನು ಯಾವಾಗ್ಲೋ ಒಂದು ಈ ನಶೆಯಲ್ಲಿರುವಾಗ ಕಣ್ಣಿಗೆ ಬಿದ್ರೆ ಅವ್ರನ್ನ ತಕ್ಕೊಂಡೋಗಿ ರೇಪ್ ಮಾಡಿ, ಕೊಲೆ ಮಾಡಿ, ತಿಂದು ಮುಗಿಸ್ಬಿಡ್ತಾ ಇದ್ದ. ಸರಿ, ಈ ಸ್ಟೋರಿಯಲ್ಲಿ ಮುಂದೇನಾಯ್ತು ಅಂತ ನೀವು ಕೇಳಿದ್ರೆ, ಆದ್ರೆ ಈ ಕೆಂಪು ಸೀರೆ ಉಟ್ಟ ಸುಂದರಿ ಒಂಥರ ಒಳ್ಳೆಯವಳು ಅಂತ ಯಾಕೆ ಹೇಳಿದ್ರಿ ಅಂದ್ರೆ, ನೋಡಿ, ಈ HIV ಪಾಸಿಟಿವ್ ಇರುವಂತಹ ಅಂಕಲ್ ಯಾರಿದ್ದಾರೆ, 60 ವರ್ಷ ಮೇಲ್ಪಟ್ಟ ಅಂಕಲ್ಲು, ಈ 20 ವರ್ಷದ ಕೆಂಪು ಸೀರೆಯುಟ್ಟ ಸುಂದರಿ ಊರಲ್ಲಿ ಎಷ್ಟೋ ಗಂಡಸರ ಜೊತೆಗೆ ಹೋಗಿರ್ಬೋದು. ಆದ್ರೆ ಈಕೆಯನ್ನ ಆ ಊರಲ್ಲಿ ಬೊಗ್ಗಿ ಅಂತ ಕರೀತಾರೆ. ಬೊಗ್ಗಿ ಅಂದ್ರೆ ಏನು ಗೊತ್ತಾ? ಅವಳ ಹತ್ರ ಇವತ್ತು ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಚಂದಕ್ಕೆ ಬೆಳ್ಳಕ್ಕೆ ಇರ್ಬೋದು ಅವಳು. ಆದ್ರೆ ಊರಿನ ಜನ ಬೊಗ್ಗಿ ಅಂತ ಕರೀತಾರೆ. ಬೊಗ್ಗಿ ಅಂದ್ರೆ ಹೆಣ್ಣು ನಾಯಿ.
ಇದು ಸುಗ್ಗಿ ಕಾಲದಲ್ಲಿ ಎಲ್ಲ ಕಡೆ ಹೋಗ್ತಾ ಇರತ್ತೆ. ಅದು ಸುಗ್ಗಿ ಕಾಲ ಅಂದ್ರೆ ಗೊತ್ತಿರ್ಬೋದು ನಿಮಗೆ, ಸೋನಾ ಟೈಮಲ್ಲಿ ಅಂತ ಹೇಳ್ತಾರೆ. ಹಾಗೆ ಈ ಬೊಗ್ಗಿಗೆ ಮಾತ್ರ ವರ್ಷ ಇಡೀ ಸುಗ್ಗಿನೇ, ಇಡೀ ವರ್ಷ ಸುಗ್ಗಿ, ಸದಾ ಸುಗ್ಗಿ ಇವಳಿಗೆ. ಯಾಕಂದ್ರೆ ಸದಾ ಬಾಯ್ ಫ್ರೆಂಡ್ಸ್ ಬೇಕು. ಆಸ್ತಿ ಹಣ ಇದ್ದವ್ರಂದ್ರೆ ಇನ್ನೂ ಖುಷಿ. ಈಗ ಊರಿನ ಅತಿ ದೊಡ್ಡ ಶ್ರೀಮಂತ ಸಿಕ್ಬಿಟ್ಟ, ಈ HIV ಪಾಸಿಟಿವ್ನ ಅಂಕಲ್. ಈ ಕಡೆ ಕೆಂಪು ಸೀರೆ ಸುಂದ್ರಿ, ಈ ಕಡೆ ಅಂಕಲ್, ಇಬ್ರಿಗೂ ಕುಚುಕು ಆಗಿದೆ. ಸೊ ಇವಳು ಯಾವ ತರ ಸಮಾಜಕ್ಕೆ ಒಳ್ಳೇದ್ ಮಾಡಿದ್ಲು ಅಂದ್ರೆ, ಈ ಅಂಕಲ್ ಬೇರೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕದಂಗೆ ಇವಳು ಹಿಡಿದಿಟ್ಕೊಂಡ್ಲು. ಸೊ ಸರಿ ಸುಮಾರು ಒಂದು 10-12 ವರ್ಷದಿಂದ ಇವಳೊಬ್ಳೆ ಈ ಕಾಮುಕ ಅಂಕಲ್ ಅನ್ನ ತಡೆದು ಬಿಟ್ಟಿದ್ದಾಳೆ ಅನ್ನೋದು, ಒಂಥರ ಇಂಡೈರೆಕ್ಟ್ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡಿದಾಳೆ ಅನ್ನೋದು ನನಗೆ ಅನ್ನಿಸಿದ ವಿಚಾರ. ಈ ಸ್ಟೋರಿಯಲ್ಲಿ, ಈ ಕಹಾನಿ ಇದೆಯಲ್ಲ, ಈ ಧಾರಾವಾಹಿಯಲ್ಲಿ ನನಗನಿಸಿದ ವಿಚಾರ. ಸರಿ, ಅವರ ಮಗನನ್ನು ಕೂಡ ಇವಳೆ ಎಲ್ಲ ತರ ಒಂಥರ ಏನು ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡಿ ಎಲ್ಲ ಸರಿ ಮಾಡಿ ಸಮಾಜಕ್ಕೆ ಒಂದು ಉಪಕಾರ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು ಅಂತ, ಒಳ್ಳೆ ವಿಚಾರ ಅಂತ ಹೇಳಿದೆ. ಆದ್ರೆ ಇವಳು ಇನ್ನೊಂದು ಕೆಟ್ಟ ಕೊಳಕು ಕೆಲಸ ಮಾಡ್ತಾ ಇರ್ತಾಳೆ. ಇವಳು ಆಕ್ಚುಯಲ್ ವಿಲನ್ ಒಂಥರ. ಯಾಕೆ ಅಂತ ಕೇಳ್ತೀರಾ? ಇವ್ರ ಮೇಲೆ ಒಂದಷ್ಟು ಕೇಸ್ಗಳಾಗಿರತ್ತೆ. ಇವರನ್ನ ಒಳಗಡೆ ಹಾಕ್ಬೇಕು. ಈ ಮೊದಲು ಇವರೇನು ಅತ್ಯಾಚಾರಗಳನ್ನ ಮಾಡಿರ್ತಾರೆ, ಕೊಂದು ಹಾಕಿರ್ತಾರೆ. ಇವರನ್ನೆಲ್ಲ ಒಳಗಡೆ ಹಾಕ್ಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹುಡುಕ್ತಾ ಇರತ್ತೆ. ಸಮಾಜದಲ್ಲಿ ಇರುವ ಹೋರಾಟಗಾರರೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ ಒಂದ್ ಕಡೆ. ಇವರ ದಂಧೆಗಳನ್ನ ನಿಲ್ಲಿಸ್ಬೇಕು ಅಂತ ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ನಡೀಬೋದು, ಅಲ್ಲೆಲ್ಲೋ ಧಾರವಾಡದಲ್ಲಿ ನಡೀತಾ ಇರ್ಬೋದು, ಇನ್ನೆಲ್ಲೋ ಮೈಸೂರಲ್ಲಿ ನಡೀತಾ ಇರ್ಬೋದು. ಈ ಎಲ್ಲಾ ಹೋರಾಟಗಳನ್ನ ಹತ್ತಿಕ್ಬೇಕು ಅಂತ ಹೇಳಿ ಕೆಟ್ಟ ಮನಸ್ಥಿತಿ ಬಂದ್ಬಿಡತ್ತೆ. ಹೌದು, ನಿಜ, ಇವಳು ತಡೆದಿದ್ದಾಳೆ. ಇವಳ ಸೌಂದರ್ಯವನ್ನು ನೋಡಿ ಈ ತಂದೆ ಮಗ ಕಾಮ ಪಿಚಾಚಿಗಳು, ಈ HIV ಪೇಷಂಟು ಆಹಾ ಪ್ರೀತಿಯ ರಾಣಿ ಅಪ್ಸರೆ ಅಂತ ಹೇಳಿ ಮೈ ಮರೆತು ಇದ್ದಾರೆ. ಆದ್ರೆ ಇವಳು ಕಾಪಾಡ್ಕೊತಾಳೆ ಇವ್ರನ್ನ. ಯಾಕೆ ಅಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಬಿಟ್ರೆ ಇವಳಿಗೆ ಹಣ ಕಾಸು ಬರೋದು ನಿಂತೋಗ್ಬಿಡುತ್ತಲ್ಲ. ಪಾಪ ಅವನ್ ಯಾರೋ ಗಂಡ ಅಬೇಪಾರಿ, ಪಾಪ ಗೊತ್ತಿಲ್ದೆ ಮದ್ವೆ ಆಗ್ಬಿಡಿದಾನೊಬ್ಬ ಅಮಾಯಕ ಗಂಡ. ಅವನದೆಲ್ಲೋ ಒಂದು ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್, ನಿಮ್ಮ ಕಲ್ಪನೆ, ಸ್ಟೋರಿಯನ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ. ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ರೋಡ್ ಸೈಡ್ ತರಕಾರಿ ಮಾರ್ತಾ ಇರ್ಬೋದು, ಇನ್ನೇನೋ XYZ ಕೆಲಸಗಳನ್ನ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಈ ಸ್ಟೋರಿಯಲ್ಲಿ ಸುಂದ್ರಿ ವಿಲನ್ನು ಹೀರೋಯಿನ್ನು ಏನು ಅಂತ ಹೇಳಿ ನೀವು ಡಿಸಿಷನ್ ತಗೊಳ್ಳಿ. ಸರಿ, ಸುಂದ್ರಿ ಕತೆ ಹೇಗಿತ್ತು? ಈ ಸುಂದ್ರಿ ಕಥೆಯ ಇಂಪ್ರೂವೈಸೇಷನ್ ಏನಾದ್ರೂ ಮಾಡ್ಬೋದಾ? ನಿಮ್ಮ ಕಲ್ಪನೆಯಲ್ಲಿ ಸುಂದ್ರಿ ಕತೆ ಏನ್ ಅನ್ನಿಸ್ತು? ಇದನ್ನು ಧಾರಾವಾಹಿ ಮಾಡ್ಬೋದಾ ಅಂತ ಹೇಳಿ ನೀವು ಕಮೆಂಟ್ ಮಾಡುವ ಮುಖಾಂತರ ತಿಳಿಸ್ಬೋದು. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಬೊಗ್ಗಿಗೆ ಸದಾ ಸುಗ್ಗಿ, ಬೊಗ್ಗಿಗೆ ಸದಾ ಸುಗ್ಗಿ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಡ್ ನನ್ನ ಈ ಸ್ಟೋರಿಗಳಿಗೆ ಎನ್ಕರೇಜ್ ಮಾಡ್ತಾ ಇರುವ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಓ ನವಿಲೆ ಹೆಣ್ಣವಿಲೆ, ಓ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ. ಚಂದ ಆಡ್ತೀನಲ್ಲ ನಾನು. ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಗುರು. ನನ್ಗೆ ಹಾಡೆಲ್ಲ ಹೇಳೋದ್ ಕಲ್ತ್ ಬಿಟ್ಟಿದೀನಿ. ಲಿರಿಕ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಖುಷಿ ಆಯ್ತು ನನ್ಗೂನು. ಚಂದ ಹಾಡ್ತಾ ಇದ್ದೇನೆ. ನಿನ್ನೆ ಸಾಡಿದ್ದೆ, ಇವತ್ತು ಸಾಡಿದ್ದೆ. ಸರಿ, ಇವತ್ತು ಧಾರಾವಾಹಿಯ ಮುಂದಿನ ಭಾಗಕ್ಕೆ ಬಂದೇ ಬಿಡೋಣ. ನಿನ್ನೆ ಏನಾಗಿತ್ತು ಎಲ್ರು ನೋಡ್ಕೊಂಡು ಬಂದಿದ್ದೀರಾ ಅನ್ಕೊಂತೀನಿ. ಯಾರೆಲ್ಲ ನೋಡಿಲ್ಲ ಎಲ್ರೂ ಹೋಗಿ ಬೊಗ್ಗಿಗೆ ಸದಾ ಸುಗ್ಗಿ, ಮೇಕಪ್ ಹಾಕಿದ ಹಂದಿ, ಈ ಎಲ್ಲವನ್ನ, ಈ 2 ಎಪಿಸೋಡನ್ನ ನೋಡ್ಕೊಂಡು ಬಂದ್ರೆ ಈ 3ನೇ ಎಪಿಸೋಡು ತುಂಬಾ ಚಂದಕ್ಕೆ ಕನೆಕ್ಟ್ ಆಗ್ತದೆ ನಿಮ್ಗೆ ಅಂತ ಹೇಳ್ತೇನೆ. ಸರಿ, ಈ 3ನೇ ಎಪಿಸೋಡಲ್ಲಿ ಏನಿದೆ ಅಂದ್ರೆ, ಒಂದು ನವಿಲು, ಒಂದು ಹಂದಿ, ಒಂದು ನಾಯಿ ಜೀವನದಲ್ಲಿ ಹೇಗೆ ಮೇಲೆ ಬರುತ್ತೆ, ಆದ್ರೆ ಎಷ್ಟು ಸಮಾಜದಲ್ಲಿ ಗೌರವ ಸಿಗತ್ತೆ, ಯಾವ ರೀತಿಯಾಗಿ ಇವರು ಆರ್ಥಿಕವಾಗಿ ಸದೃಢರಾಗ್ತಾರೆ, ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ
ಯಾವೆಲ್ಲ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಮೊದಲಿಗೆ ನಮ್ಮ ನವಿಲಿನ ಪರಿಚಯ ಮಾಡ್ಕೊಂಡ್ಬಿಡೋಣ. ನಮ್ಮ ನವಿಲು, ನಮ್ಮ ಪ್ರೀತಿಯ ಮುದ್ದು ನವಿಲು. ನಮ್ಮ ನವಿಲು ನೋಡಿ, ನವಿಲು ಅಂದ ಕೂಡಲೇ ಇದನ್ನ ಇನ್ನೊಮ್ಮೆ ಹೀಗೆ ಆಡಿಸುವ ಅಂತ ಆಗ್ತದೆ. ಸರಿ, ಇದನ್ನ ಇಟ್ಕೊಂಡೇ ಹೇಳೋಣ ನವಿಲ್ ಬಗ್ಗೆ. ಇದು ಬಾರಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಕ್ಯಾಮ್ರಾದಲ್ಲಿ, ನಂಗೆ ಗೊತ್ತಿಲ್ಲ ನಿಮ್ಗೆಲ್ಲ ಹೇಗ್ ಕಾಣ್ತಾ ಇದೆ ಅಂತ. ನವಿಲಿಗೆ 2 ಡಿಗ್ರಿ ಇರತ್ತೆ. ಅಂದ್ರೆ ಶೈಕ್ಷಣಿಕವಾಗಿ ತುಂಬಾ ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಳ್ಳತ್ತೆ. ಯಾಕಂದ್ರೆ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ನವಿಲ್ಗೆ. ಮತ್ತೆ ಒಳ್ಳೆ ಎಜುಕೇಶನ್ ಪಡ್ಕೊಳತ್ತೆ, ಒಳ್ಳೆ ಕೆಲಸ ಮಾಡತ್ತೆ, ಒಂದು ಒಳ್ಳೆ ಮನೆಗೆ ಸೇರ್ಕೊಳತ್ತೆ, ಒಂದು ಒಳ್ಳೆ ಮದ್ವೆ ಮಾಡ್ಕೊಂಡು ಖುಷಿಯಾಗಿ ಗಂಡ ಮನೆ ಮಕ್ಕಳು ಅಂತ ಹೇಳಿ ಜೀವನನ ತುಂಬಾ ಚೆನ್ನಾಗಿ ಸಾಗಿಸ್ತಾ ಇರತ್ತೆ. ಸರಿ, ಇನ್ನೆರಡು ಒಂದು ಬೊಗ್ಗಿ, ಇನ್ನೊಂದು ಹಂದಿ. ಇವುಗಳ ಜೀವನ ಹೇಗಿದೆ ಅಂತ ನೀವು ತಿಳ್ಕೊಬೇಡ್ವಾ? ಅದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ. ಈಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬೊಗ್ಗಿ ಬಗ್ಗೆ ತಿಳ್ಕೊಳ್ಳೋಣ. ಬೊಗ್ಗಿ ಜೀವನ ಏನಾಯ್ತು, ಬೊಗ್ಗಿ ಜೀವನದಲ್ಲಿ ಯಾರೆಲ್ಲ ನುಗ್ಗಿದ್ರು, ಬೊಗ್ಗಿ ಜೀವನದಲ್ಲಿ ಯಾರೆಲ್ಲ ನುಗ್ಗಿದ್ರಿಂದ ಈ ರೀತಿಯಾಗಿ ತರ ಇದ್ದ ಜೀವನ ಹೂಕೋಸ್ಕರ ಹೆಂಗ್ ಹಾಳಾಗೋಯ್ತು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಬೊಗ್ಗಿ ಜೀವನ ಏನಪ್ಪಾ ಅಂದ್ರೆ, ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ್ಲೇನೆ ಈ ಬೊಗ್ಗಿಗೆ ಊರಲ್ಲಿರುವ ಎಲ್ಲಾ ಒಂದು ಇವರು ಏನಂತಾರೆ, ಬೇರೆ ಬೊಗ್ಗಗಳ ಜೊತೆಗೆ ಕುಚುಕ್ಕು. ಒಂದು ಫೈನ್ ಡೇ, ನೆನ್ನೆ ಹೇಳಿದ್ನಲ್ಲ ಹಾಗೆ, ಪಾಪ ಆ ಕಾಡಲ್ಲಿ ನಡಿಬಾರ್ದ ಘಟನೆ ನಡೆದಿದ್ದು ಊರೆಲ್ರಿಗೂ ಗೊತ್ತಾಗೋಗುತ್ತೆ. ಸೊ ಇದಕ್ಕೆ ಬೇರೆ ಏನ್ ಮಾಡಕ್ಕಾಗ್ದೆ ಪಾಪ ಮದ್ವೆ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡತ್ತೆ. ಆ ಚಿಕ್ಕ ವಯಸ್ಸಲ್ಲೇ ಎಜುಕೇಶನ್ ಅನ್ನ ಡ್ರಾಪ್ ಮಾಡಿ, 10th ಫೇಲ್ ಅಂತ ಹೇಳಕ್ಕಾಗಲ್ಲ, ಡ್ರಾಪ್ ಔಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರೇಕಪ್ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಎಲ್ರೂ ನೋಡ್ಬಿಟ್ಟಿದ್ರು ಪಾಪ ಇವರ ರಾಸಲೀಲೆಯನ್ನ ಎಲ್ರೂ ನೋಡಿ ಊರೆಲ್ಲ ಪ್ರಚಾರ ಆಗೋಗಿದ್ ಕಾರಣ ಎಜುಕೇಶನ್ ಡ್ರಾಪ್. ಸರಿ, ಅದಾದ್ಮೇಲೆ ಯಾವ್ದೋ ಒಂದು ಹುದ್ದೆ ಮಾಡ್ಬೇಕಲ್ವಾ, ಕೆಲಸ ಮಾಡ್ಬೇಕಲ್ವಾ, ಮದ್ವೆ ಮಾಡ್ಕೊಂಡಾಗಿದೆ. ಸರಿ, ಗಂಡನ ವೃತ್ತಿಯನ್ನೇ ಮಾಡೋಣ ಅಂತ ಹೇಳಿ ಯಾವ್ದೋ ಒಂದು ಮಸಾಜ್ ಪಾರ್ಲರು, ಬ್ಯೂಟಿ ಪಾರ್ಲರು ಶುರು ಮಾಡ್ಕೋತಾರೆ ನಮ್ಮ ಕೆಂಪು ಸೀರೆಯ ಬೊಗ್ಗಿ ಆಂಟಿ ಅವರು. ಆಗ ಹುಡುಗಿ ಪಾಪ, ಯುವತಿ, ಕನ್ಯೆ, ಸುರಸುಂದರವಾದಂತಹ ಒಬ್ಳು ಕನ್ಯೆ ಈ ವೃತ್ತಿಯನ್ನ ಶುರು ಮಾಡಿ ಪಾಪ ಪಡಬಾರದ್ ಕಷ್ಟಪಟ್ಟು ಅವತ್ತಿಂದ ಇವತ್ವರೆಗೂ ಬರೋಬ್ಬರಿ 20 ವರ್ಷ, 16 ವರ್ಷಕ್ಕೆ ಮದ್ವೆ ಆದ್ರೆ ಅದನ್ನ ಮದ್ವೆ ಅಂತ ಹೇಳಲ್ಲ, ಒಂದೇನೋ ಆಕ್ಸಿಡೆಂಟಲ್ ಮ್ಯಾರೇಜ್. ಚೆನ್ನಾಗಿದೆಲ್ಲ, ಆಕ್ಸಿಡೆಂಟಲ್ ಮ್ಯಾರೇಜ್ ಆದಾಗಿಂದ ಇವತ್ವರೆಗೂ ಪಟ್ಟು ಪಾಡು ನಾಯಿ ಪಾಡುಗುರು. ಅದಕ್ಕೆ ಎಲ್ಲರೂ ಬೊಗ್ಗಿಗೆ ಸದಾ ಸುಗ್ಗಿ ಅಂತ ಹೇಳಿ ಅಲ್ಲೆಲ್ಲ ಕರೀತಾ ಇರ್ತಾರೆ. ನಮಗೆ ಆ ಸುದ್ದಿ ಬೇಡ. ಸರಿ, ಈ ಮಸಾಜ್ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅಲ್ಲಿ ಏನೆಲ್ಲ ನಡೀತು ಅಂತ ಹೇಳಿ ಊರೇ ಹೇಳುತ್ತೆ, ನಮ್ಮ ಇನ್ಬಾಕ್ಸ್ ಅಲ್ಲೆಲ್ಲ ಬರತ್ತೆ, ಎಲ್ರು ಹೇಳ್ತಾ ಇರ್ತಾರೆ. ಸರಿ, ಇನ್ಬಾಕ್ಸ್ ಅಲ್ಲಿ ಏನ್ ಬಂತು ಮೇಡಮ್ ಅಂತ ಕೇಳ್ಬೇಡಿ. ಯಾಕಂದ್ರೆ ನಿನ್ನೆ ಎಪಿಸೋಡ್ ಹೇಳಿದಕ್ಕೆ ಸಜೆಷನ್ಸ್ ಕೊಡಿ ಅಪ್ಪ, ಕತೆಗೆ ಇಂಪ್ರೂವೈಸೇಷನ್ ಕೊಡಿ ಅಂದಕ್ಕೆ ಎಲ್ಲ ಇಂಪ್ರೂವೈಸೇಷನ್ ಅನ್ನ ಬರ್ದಿರೋದನ್ನ ನಾನು ಹೇಳ್ತಾ ಇದ್ದೀನಿ, ಅದನ್ನು ಸೇರಿಸ್ಕೊಂಡು ಹೇಳ್ತಾ ಇದೆ. ಜಸ್ಟ್ ಅ ಸ್ಟೋರಿ, 1 ಲೈನ್ ಸ್ಟೋರಿ ತರ, ಇದು ಲಾಂಗ್ ಲೈನ್ ಸ್ಟೋರಿ ಆಯ್ತಾ. ಈ ಸ್ಟೋರಿಯಲ್ಲಿ ನಮ್ಮ ಹೀರೋಯಿನ್ ಬೊಗ್ಗಿಗೆ ಎಜುಕೇಶನ್ ಹೋಯ್ತು, ಸಮಾಜದಲ್ಲಿ ಗೌರವ ಇಲ್ಲದಾಗೆ ಆಯ್ತು. ಅರೆ, ಶಿ ಇಸ್ ಬ್ಯೂಟಿಫುಲ್, ಸುಂದರಿ ಕಣ್ರಿ, ಸುಂದರಿ ಆದಕ್ಕೆ ಊರೆಲ್ಲರೂ ಹೋಗಿ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಆದ್ರೆ ಕ್ಯಾರೆಕ್ಟರ್ ಪಾಪ ತುಂಬಾ ಸಮಸ್ಯೆ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು, ನಾನ್ ಪಕ್ಕಾ ಲೋಕಲ್ ಅಂತ ಹೇಳ್ಕೊಳ್ಳೋಣ ಅಂದ್ರೆ ಧೈರ್ಯವಾಗಿ ಹೇಳ್ಕೊಳ್ಳೋಂಗಿಲ್ಲ, ಎಲ್ಲಾದ್ರೂ ಮುಖ ತೋರಿಸಿ ಮಾತಾಡೋಣ ಅಂದ್ರೆ ಮಾತಾಡೋಂಗಿಲ್ಲ. ಇದರಿಂದ ನಮ್ಗೆ ಅರ್ಥ ಆಗ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, 5 ಫ್ಲೋರ್ ಇದು ಮನೆ ಇದ್ರೂ ಕೂಡ, ಮನೆ ಮುಂದೆ ಒಂದು ಕಾರ್ ಇದ್ರೂ ಕೂಡ ಆ ಕಾರು ನಂದು ಅಂತ ಧೈರ್ಯವಾಗಿ ಹೇಳ್ಕೊಂಡು ಓಡಾಡೋಂಗಿಲ್ಲ, ಈ ಮನೆ ನಂದು ಅಂತ ಹೇಳ್ಕೊಂಡು ಓಡಾಡೋಂಗಿಲ್ಲ. ಎಲ್ರು ಹೇಳ್ತಾರೆ, ಇದು ಅವನು ಕೊಟ್ಟ ಗಿಫ್ಟು, ಇವನ್ ಕೊಟ್ಟ ಗಿಫ್ಟು ಅಂತ ಹೇಳಿ ಪಾಪ ಆ ಹೆಣ್ಣು ಮಗಳಿಗೆ ನೊಂದ ಜೀವ ಕಣ್ರಿ ಸುಂದ್ರಿ. ಈ ಸುಂದ್ರಿ ಬೊಗ್ಗಿಯನ್ನ ಊರೆಲ್ಲ ಆಡ್ಕೋತಾರೆ. ನಮಗೂನು ಕರಳು, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾರಲ್ಲ ಹಂಗೆ, ಕರಳು ಕಿತ್ತು ಬಂದ್ಬಿಡತ್ತೆ ಕಣ್ರಿ ಈ ಸ್ಟೋರಿಯನ್ನು ಕೇಳಿದ ತಕ್ಷಣ.
ಯಾಕಂದ್ರೆ ಆ ಮಸಾಜ್ ಪಾರ್ಲರ್ ಒಳಗಡೆ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದನ್ನ ನಾನು ಹೇಳಲ್ಲ, ನನಗಿಷ್ಟ ಆಗಲ್ಲ. ನೋಡಿ, ಎಷ್ಟೇ ಸುಂದರವಾಗಿದ್ರೂ ಕೂಡ ನಮ್ಮ ಜೀವನನು ಸುಂದರವಾಗಿ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ. ನಮ್ಮ ನವಿಲಿನ ತರ ಇರ್ಬೇಕು. ಆಗ್ಲೇ ಹೇಳಿದ್ನಲ್ಲ, ನಮ್ ನವಿಲ್ ನೋಡಿ, ಏನೋ ಸುಮಾರಾಗಿದ್ರು ನೋಡಿ, ನವಿಲ್ಗಳಲ್ಲಿ ಗಂಡು ನವಿಲ್ ತುಂಬಾ ಚೆನ್ನಾಗಿರತ್ತೆ, ಹೆಣ್ಣು ನವಿಲು ಸ್ವಲ್ಪ ಸುಮಾರಾಗಿರತ್ತೆ. ಆದ್ರೆ ನವಿಲ್ಗಿರೋ ಗತ್ತೆ ಬೇರೆ. ಇದು ನಾಯಿ ಎಷ್ಟು ಚೆನ್ನಾಗಿದ್ರು, ಬ್ಯೂಟಿಫುಲ್ ಆಗಿದ್ರು, ಬಾಲ ಚೆನ್ನಾಗಿದ್ರು, ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ರು, ಏನ್ ಹಾಕೊಂಡಿದ್ರು ಅದ್ರ ಕ್ಯಾರೆಕ್ಟರ್ ನಾರ್ತಾ ಇರತ್ತೆ. ಅದ್ರ ಏರಿಯಾದಲ್ಲೆಲ್ಲ ಜನ ಬೊಗ್ಗಿಗೆ ಸದಾ ಸುಗ್ಗಿ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಬೊಗ್ಗಿ ಅಂತ ಹೇಳಿದ ಕೂಡ್ಲೆ ಇದಕ್ಕೆ ಭಯ ಆಗ್ಬಿಡುತ್ತೆ. ನನ್ನೇ ಕರೆದ್ರೇನೋ, ನನ್ನೇ ಕರೆದ್ ನಾನಲ್ಲ ಅನ್ನತ್ತೆ. ಸರಿ, ಬೊಗ್ಗಿ ಕತೆ ಸೈಡಲ್ಲಿ ಇಡೋಣ. ಈಗ ಕೊಚ್ಚೆ ಹಂದಿಯ ಕತೆಗೆ ಬರೋಣ. ಈ ಕೊಚ್ಚೆ ಹಂದಿ ದುಡಿತಾ ಇದೆ, ಕತ್ತೆ ದುಡಿತಾ ಇದೆ. ಸುಮಾರು ಒಂದು 60 ವರ್ಷ ವಯಸ್ಸಾದ್ರೂ ಪಾಪ ಇತ್ತೀಚಿನವರೆಗೆ ಒಂದು ಸೈಕಲ್ ತಗೊಳಕ್ ಯೋಗ್ಯತೆ ಇಲ್ಲ, ಸೈಕಲ್ ತಗೊಳಕ್ ಆಗ್ಲಿಲ್ಲ. ಏನೋ ತುಂಬಾ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಬೆವರು ಹರಿಸಿ ಇತ್ತೀಚೆಗೆ ಯಾವುದೋ ಒಂದು ಸಣ್ಣ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟಿದೆ. ಅದಕ್ಕೆ ಸಂಭ್ರಮ ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ. ಕೊಚ್ಚೆ ಹಂದಿದು ಈ ಸಂಭ್ರಮ ನೋಡಿ ನನಗ್ ನಗಬೇಕು, ಅಳ್ಬೇಕು, ಒಂದು ಗೊತ್ತಾಗಲ್ಲ. ಸರಿ, ಆ ಕಥೆನಲ್ಲಿ ಕೊಚ್ಚೆ ಹಂದಿ ಕತೆ ಇಷ್ಟ ಆದ್ರೆ ಕೊಚ್ಚೆ ಹಂದಿಯ ಬಿಲ್ಟಪ್ ನೋಡ್ಬೇಕು. ಆಸ್ ಇಫ್ ಶಿ ಇಸ್ CEO ಆಫ್ ಸಮ್ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ತರ. ನಾನು ಕೊಚ್ಚೆ ಹಂದಿ, ನಾವು ಗೊತ್ತಲ್ಲ ಕೇರಳ ಅವರು, ನಾವ್ ಹಿಂಗೆ ಅಂತ ಹೇಳಿ ಸುಮ್ನೆ ಕೇರಳ ಜನಕ್ಕೂ ಅವಮಾನ ಮಾಡ್ಕೊಂಡು ಓಡಾಡೋದು. ಜೊತೆಗೆ ನಾನು ಬೊಗ್ಗಿಗೆ ಹೇಳ್ಬಿಟ್ಟಿದೀನಿ, ಬೊಗ್ಗಿ ನೋಡು ಏನ್ ಮಾಡತ್ತೆ ಅಂತ ಹೇಳಿ ಬೊಗ್ಗಿಗೆ ಸಾಥ್ ಕೊಡೋದು. ಈ ಕೇರಳ ಹಂದಿ ಅಟ್ಲೀಸ್ಟ್ ಆ ನವಿಲನ್ನ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಬೋದಿತ್ತು. ಒಂದ್ 25-30 ಸಾವಿರ ಯಾವ್ದೋ ಒಂದು ಕಂಪ್ನಿಯಲ್ಲಿ ಕತ್ತೆ ದುಡ್ದು ಸೇವಿಂಗ್ಸ್ ಮಾಡಿಲ್ವೋ, ಜೀವನ ಚೆನ್ನಾಗಿದ್ಯೋ, ಹರಿದು ಏನಾಗೋಗಿದ್ಯೋ ಆ ಭಗವಂತನಿಗೆ ಗೊತ್ತು. ಸೊ ಇದ್ರ ಜೀವನ ಸರಿ ಹೋಗೋದು ಬಹಳ ಕಷ್ಟ. ಯಾಕಂದ್ರೆ ಕೊಚ್ಚೆ ಹಂದಿಗೆ ಸ್ವಲ್ಪ ಹುಚ್ಚು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಷ್ಟು ಹುಚ್ಚಿದೆ ಅಂದ್ರೆ ಯಾರ್ ಏನ್ ಮಾಡಿದ್ರು ತನ್ನ ಬಗ್ಗೆನೇ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಹೋಗಿ ಕುಚ್ಚಲ್ಲಿ ಬಿದ್ದೋಗೋದು. ಪಾಪ ಬೇಡ ಅಂತ ಅನ್ಕೊಳತ್ತೇನೋ ರಾತ್ರಿ ಮಲ್ಕೊಳ್ಳುವಾಗ, ನನ್ಗಿದೆಲ್ಲ ಬೇಡ, 4 ಕತ್ತೆ ವಯಸ್ಸಾಯ್ತು, ಇನ್ಮೇಲೆ ಹಂಗೆಲ್ಲ ಮಾಡ್ಬಾರ್ದು ಅನ್ಕೊಂಡು ಮಲ್ಕೋಬಹುದು. ಆದ್ರೆ ಎದ್ದಿದ ತಕ್ಷಣ ವಾಪಸ್ ಅದೇ ಚಾಳಿ. ಸಾಲ್ದಿದ್ದಕ್ಕೆ ಈ ಕೊಚ್ಚೆ ಹಂದಿ ತಾನ್ ಕೊಚ್ಚೆಯಲ್ಲಿ ಬೀಳೋದಲ್ದೆ ಈ ಬೊಗ್ಗಿನ ಕೂಡ ಕರ್ಕೊಂಡ್ ಬಂದು ಕೊಚ್ಚೆಯಲ್ಲಿ ಒರಳಾಡಿಸ್ತಾ ಇದೆ. ನವಿಲು ತಲೆಯನ್ನೇ ಕೆಡಿಸ್ಕೊತಾ ಇಲ್ಲ ಗುರು. ನವಿಲು ಖುಷಿಯಾಗಿ ಓ ನವಿಲೇ ಹೆಣ್ಣವಿಲೇ ಅಂತ ಜಾಲಿ ಆಗಿದೆ. ಸರಿ, ಈ ಸ್ಟೋರಿ ಎಪಿಸೋಡು ಇವತ್ತಿಗೆ ಎಂಡ್ ಮಾಡೋಣ. ನಾಳೆ ಹೊಸ ಎಪಿಸೋಡ್ ಮಾಡೋಣ, ನಾಡಿದ್ದು ಇನ್ನೊಂದು ಮಾಡೋಣ. ಚೆನ್ನಾಗಿ ಮಾಡೋಣ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಗಟ್ಟಿಯಾಗಿದ್ರೆ, ಬುದ್ಧಿ ಇದ್ರೆ, ಮೊಣಕಾಲಲ್ಲಿ ಬುದ್ಧಿ ಇರೋರ್ ತರ ವರ್ತನೆ ಮಾಡಲ್ಲ. ನಿಮ್ಮ ಸೌಂದರ್ಯ ಇಲ್ಲೂ ಇರ್ಬೇಕು, ಎಲ್ಲೋ ಒಂದ್ ಕಡೆ ಇದ್ರೆ ಆಗೋದಿಲ್ಲ. ಯಾಕಂದ್ರೆ ಸಮಾಜ ನಿಮ್ಮನ್ನ ಬೊಗ್ಗಿ, ಕೊಚ್ಚೆ ಹಂದಿ ಅಂತ ಕರೆಯುತ್ತೆ. ಸೊ ಈ ನೀತಿ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಶೇರ್ ಮಾಡಿ. ಯಾರು ಬೊಗ್ಗಿಗಳಾಗ್ಬೇಡಿ, ಯಾರೂ ಕೊಚ್ಚೆ ಹಂದಿಗಳಾಗ್ಬೇಡಿ ಅಂತ ಹೇಳ್ತಾ, ಜೊತೆಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.